2025ಕ್ಕೆ ಬಾಯ್ ಬಾಯ್ ಹೇಳಿ 2026 ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇದೆ. ನಾಡಿನ ಮೂಲೆ ಮೂಲೆಯಲ್ಲೂ ಕೂಡ ಈ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿದ್ಧತೆ ಹೇಗಿದೆ ಅನ್ನೋದರ ಅಪ್ಡೇಟ್ಸ್ ಅನ್ನು ಬೆಳಗ್ಗೆಯಿಂದಲೂ ಕೂಡ ನಾವು ಕೊಡ್ತಾ ಇದ್ವಿ. ಸಿಲಿಕಾನ್ ಸಿಟಿ ಬೆಂಗಳೂರು ಹೊಸ ವರ್ಷದ ಸಂಭ್ರಮಾಚರಣೆಗೆ ಮದುವಣಗಿತ್ತಿಯಂತೆ ರೆಡಿ ಆಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ರಂಗೇರ್ತಾ ಇದೆ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಸಂಭ್ರಮಾಚರಣೆಗೆ ಪರ್ಮಿಷನ್ ಸಿಕ್ಕಿದೆ. ಬ್ರಿಗೇಡ್ ರೋಡ್, ಎಂಜಿ ರೋಡ್, ಚರ್ಚ್ ಸ್ಟ್ರೀಟ್ ಇವೆಲ್ಲವೂ ಕೂಡ ಪಾರ್ಟಿ ಹಾಟ್ಸ್ಪಾಟ್. ಇಂದಿರಾನಗರದಲ್ಲೂ ಕೂಡ ಸಂಭ್ರಮಾಚರಣೆಗೆ ಕೊನೆಯ ಹಂತದ ಸಿದ್ಧತೆಗಳಾಗ್ತಾ ಇದೆ. ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಪಾರ್ಟಿ ಪ್ರಿಯರಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಈ ಪಾರ್ಟಿ ಹಾಟ್ಸ್ಪಾಟ್ಗಳು ಕೈ ಬೀಸಿ ಕರೀತಾ ಇದೆ. ಗ್ರಾಹಕರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಪಬ್ಬು, ಬಾರು, ರೆಸ್ಟೋರೆಂಟ್ಗಳು ವಿಭಿನ್ನ ರೀತಿಯಲ್ಲಿ ರೆಡಿಯಾಗಿರುವಂತಹದ್ದು. ಅದರಲ್ಲೂ ಕೂಡ ಇಂದಿರಾನಗರ ಆಗಿರಬಹುದು, ಚರ್ಚ್ ಸ್ಟ್ರೀಟ್ ಆಗಿರಬಹುದು, ಇಲ್ಲೆಲ್ಲ ಸಂಭ್ರಮಾಚರಣೆ ದುಪ್ಪಟ್ಟಾಗಿರುತ್ತೆ. ಬೇರೆ ಕಡೆಗೆ ಕಂಪೇರ್ ಮಾಡಿದರೆ ಜೋರಾಗಿರುತ್ತೆ. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು ಪಾರ್ಟಿ ಮೂಡು ಆನ್ ಆಗೋದಕ್ಕೆ, ಪಾರ್ಟಿ ರಂಗೇರೋದಕ್ಕೆ ಕೊನೆಯ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಈ ಸಂಭ್ರಮಾಚರಣೆಯನ್ನು ನೋಡೋದಕ್ಕೆ, ಈ ವೈಭವವನ್ನು ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಪಾರ್ಟಿಯಲ್ಲಿ ಭಾಗಿಯಾಗೋರ್ಗಿಂತ ಹೆಚ್ಚಾಗಿ ಆ ಪಾರ್ಟಿ ಹೇಗೆ ಮಾಡ್ತಾರೆ, ರಸ್ತೆಗಳು ಹೇಗೆ ಸಿಂಗಾರಗೊಂಡಿವೆ, ದೀಪಾಲಂಕಾರಗಳು ಹೇಗಾಗಿದೆ, ಆ ಜನ ಸೇರಿರೋದನ್ನು ನೋಡೋದಕ್ಕೆ ಒಂದು ರೀತಿ ಹಬ್ಬ ಕಣ್ಣಿಗೆ. ಇವತ್ತು ಆ ಕ್ಷಣಕ್ಕೆ, ಆ ಗಳಿಗೆಗೆ ಬೆಂಗಳೂರು ಸಾಕ್ಷಿ ಆಗೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ನ ಹಾಟ್ಸ್ಪಾಟ್ಗಳು ಝಗಮಗಿಸ್ತಾ ಇದೆ. ಸೆಲೆಬ್ರೇಷನ್ ಸ್ಥಳದಲ್ಲಿ 1000ಕ್ಕೂ ಹೆಚ್ಚು ಸಿಸಿಟಿವಿಗಳ ಕಣ್ಗಾವಲಿದೆ. ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರು ಕೂಡ ಸಕಲ ರೀತಿಯ ಭದ್ರತೆಯ ವ್ಯವಸ್ಥೆಯಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಸಂಜೆ ನಂತರ ಸಂಭ್ರಮಾಚರಣೆ, ಪಾರ್ಟಿ ಜೋಶು ನಿಧಾನಕ್ಕೆ ರಂಗೇರುತ್ತೆ. ಅದಕ್ಕೆ ಬೇಕಾದಂತಹ ಕೊನೆಯ ಸಿದ್ಧತೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಭದ್ರತೆಯ ದೃಷ್ಟಿಯಲ್ಲಿ, ರಕ್ಷಣೆಯ ದೃಷ್ಟಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮಿಬ್ಬರು ಪ್ರತಿನಿಧಿಗಳು ಅರುಣಾ ಮತ್ತು ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸಿದ್ಧತೆ ಹೇಗಿದೆ, ಸಂಭ್ರಮಾಚರಣೆಗೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ಮೊದಲು ಉಮೇಶ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಉಮೇಶ್, ತಾವು ಬೆಂಗಳೂರಿನ ಯಾವ ಭಾಗದಲ್ಲಿದ್ದೀರಿ, ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ರೀತಿ ಸಿದ್ಧತೆ ಆಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ನಾನು ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿರುವಂಥದ್ದು. ಚರ್ಚ್ ಸ್ಟ್ರೀಟ್ನಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಮಧ್ಯಾಹ್ನ ನಂತರದಲ್ಲಿ ಜಮಾಯಿಸಲಿದ್ದಾರೆ. ಅದಕ್ಕೆ ಪಬ್ಬು, ರೆಸ್ಟೋರೆಂಟು, ಕ್ಲಬ್ಗಳು ಕೂಡ ಈ ರಸ್ತೆಯಲ್ಲಿ ಹೆಚ್ಚಾಗಿರುವಂಥದ್ದು. 3 ಗಂಟೆ ನಂತರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಕೂಡ ಬರ್ತಾರೆ. ಅದಕ್ಕಾಗಿಯೇ ಪೊಲೀಸರು ನೋಡ್ಬೋದು, ರಸ್ತೆ ಒಳಗಡೆ ಯಾರು ಬರಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಬ್ಯಾರಿಕೇಡ್ಗಳು ಹಾಕಿಬಿಟ್ಟು ಒಂದು ಕಡೆಯಿಂದ ಒಂದು ಕಡೆಗೆ ಅಡ್ಡಾದಿಡ್ಡಿಯಾಗಿ ಓಡಾಡಬಾರ್ದು ಅಂತೇಳಿ ಬ್ಯಾರಿಕೇಡ್ ಹಾಕಿರುವಂಥದ್ದು. ಉಳಿದಂತೆ 3 ಗಂಟೆ ನಂತರದಲ್ಲಿ ಈ ಭಾಗಕ್ಕೆ ಬರುವಂಥ ವಾಹನ ಸವಾರರಿಗೆ ಕೂಡ ನಿರ್ಬಂಧ ಇರ್ತಾರೆ. ಆ ನಂತರದಲ್ಲಿ ಬರೇ ನಡ್ಕೊಂಡು ಯಾರೆಲ್ಲ ಬರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಉಳಿದಂತೆ ಈ ಪಬ್ಬು, ರೆಸ್ಟೋರೆಂಟ್ ಈಗಾಗಲೇ ಏನು ಕ್ಲಬ್ಗಳು ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿರುವಂಥ ನ್ಯೂ ಇಯರ್ಗೆ ಪಾರ್ಟಿಗಳಿಗೇನು ಬುಕ್ ಮಾಡ್ಕೊಂಡಿದ್ದಾರೆ, ಅವರು ಕೂಡ ಅದಕ್ಕೆ ಬೇಕಾದಂಥ ಸಿದ್ಧತೆ ಮಾಡಿಕೊಂಡು ಆ ಶಾಪ್ಗಳನ್ನು ಕೂಡ ಈಗಾಗಲೇ ಓಪನ್ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಬೇಕಾದಂಥ ಸಕಲ ಸಿದ್ಧತೆಗಳು ಮಾಡ್ಕೋತಾ ಇದ್ದಾರೆ. ಮುಂದಿನ ಭಾಗದಲ್ಲೇ ಬ್ರಿಗೇಡ್ ರೋಡ್ ಕೂಡ ಇರುವಂಥದ್ದು. ಬ್ರಿಗೇಡ್ ರೋಡು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲರಿಗೂ ಕೂಡ ಆರ್ಟ್ ಫೇವ್ರೇಟ್ ಆದಂಥ ಜಾಗ ಇದು. ಸಾಮಾನ್ಯವಾಗಿ ನ್ಯೂ ಇಯರ್ ಅಂದರೆ ಎಲ್ಲರೂ ಬೆಂಗಳೂರಿನ ಹೊರಗಡೆಯಿಂದ ಬರುವಂಥವರಿಗೆ ಬ್ರಿಗೇಡ್ ರೋಡೇ ನೆನಪಾಗುವಂಥದ್ದು. ಹಾಗಾಗಿ ಬ್ರಿಗೇಡ್ ರೋಡ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹಾಗಾಗಿ ಸಾವಿರ ಸಂಖ್ಯೆಯಲ್ಲಿ ಬರುವಂಥ ಜನರನ್ನು ಕಂಟ್ರೋಲ್ ಮಾಡೋದು ಒಂದು ಕಡೆ ಆದರೆ, ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಹೊಸ ವರ್ಷ ಆಚರಣೆ ಆಗಬೇಕು ಅನ್ನೋದು ಪೊಲೀಸ್ ಇಲಾಖೆಯ ಮನವಿ ಆಗಿರುವಂಥದ್ದು. ಹಾಗಾಗಿಯೇ ಪೊಲೀಸ್ ಇಲಾಖೆ ಕೂಡ ಕಳೆದ 1 ವಾರಗಳಿಂದಲೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದೆ. ನೀವು ನೋಡಿ, ಬ್ರಿಗೇಡ್ ರೋಡ್ನಲ್ಲಿ ಈ ಲೈನ್ ಏನು ಯುವಕರು ಬರ್ತಾ ಇದ್ದಾರೆ, ಈ ಇಂಥ 2 ಕಡೆ ರಸ್ತೆ ಬ್ರಿಗೇಡ್ ರೋಡ್ 2 ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ 2 ಲೈನ್ಗಳನ್ನು ಮಾಡಿದ್ದಾರೆ. ಈ ಲೈನ್ಗಳಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಕುಟುಂಬಸ್ಥರು ಯಾರು ನೋಡೋಕೆ ಬರೋರು ಇದ್ದರೆ ಈ ಲೈನಲ್ಲಿ ಬರ್ಬೋದು. ಉಳಿದಂತೆ ಹೊರಗಡೆಯಿಂದ ಯಾರೆಲ್ಲ ಬರ್ತಾರೆ ಅವರನ್ನು ಬ್ರಿಗೇಡ್ ರೋಡ್ ರಸ್ತೆಯಲ್ಲಿ ಅಲೋ ಮಾಡುವಂಥದ್ದು. ಅಂದರೆ ಸದ್ಯಕ್ಕೆ ಈಗ ವಾಹನ ಓಡಾಟ ಇರುವಂಥದ್ದು 4 ಗಂಟೆ ನಂತರದಲ್ಲಿ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡ್ತಾರೆ. ಅನಿಲ್ ಕುಂಬ್ಳೆ ಸರ್ಕಲ್ನಿಂದಲೇ ಯಾರೂ ಕೂಡ ವಾಹನಗಳು ಓಡಾಟಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನಡ್ಕೊಂಡೇ ಬ್ರಿಗೇಡ್ ರೋಡು, MG
MG ರೋಡು ಚೆಸ್ ಶೀಟ್ಗೆ ಬರಬೇಕಾಗುತ್ತೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಗತ್ಯ ಸ್ಥಳಗಳಲ್ಲಿ CCTV ಆಗ್ಬೋದು, ಮಫ್ತಿಯಲ್ಲಿ ಪೊಲೀಸರಾಗ್ಬೋದು, ಎಲ್ಲ ಸಿದ್ಧತೆಗಳದ್ದು ಕೂಡ ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕಿನ್ನ ಈಗಷ್ಟೇ ಈ ಭಾಗದ ಶಾಪ್ಗಳು ಓಪನ್ ಆಗ್ತಾ ಇದೆ. ಉಳಿದಂತೆ ಕೆಲವರು ಕೆಲಸಕ್ಕೆ ಬರುವಂಥವ್ರು ಅಷ್ಟೇ ಬರ್ತಾ ಇದ್ದಾರೆ. ಇನ್ನೂ ಕೂಡ ಯಾರು ಪಾರ್ಟಿ ಮೂಡಿಗೆ ಬರುವಂಥವರೆಲ್ಲ ಮಧ್ಯಾಹ್ನ ನಂತರದಲ್ಲಿ ಬರ್ತಾರೆ. ಹಾಗಾಗಿ ಮಧ್ಯಾಹ್ನ ನಂತರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಿಗೇಡ್ ರೋಡು, MG ರೋಡ್ನ ಈ ಜಾಗದಲ್ಲಿ ಸೇರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಬೇಕಾದಂಥ ಸಿದ್ಧತೆ ಮಾಡಿಕೊಂಡು ಇನ್ನೇನು ಕೆಲವೇ ಗಂಟೆಗಳಲ್ಲಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮೂಡ್ ಕೂಡ ಈ ಭಾಗದಲ್ಲಿ ರಂಗೇರುವಂಥದ್ದು. ಪ್ರೇಮ್. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಮತ್ತೊಬ್ಬ ಪ್ರತಿನಿಧಿ ಅರುಣ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ, ಸಿಲಿಕಾನ್ ಸಿಟಿ ಬೆಂಗಳೂರು ಪಾರ್ಟಿ ಪ್ರಿಯರ ನೆಚ್ಚಿನ ತಾಣ ಕೂಡ ಹೌದು. ಬರೀ ರಾಜ್ಯ ಹೊರ ರಾಜ್ಯದಿಂದಲ್ಲ, ವಿದೇಶದಿಂದಲೂ ಕೂಡ ಬೆಂಗಳೂರಿಗೆ ಪಾರ್ಟಿ ಬರೋರು ಸಾಧ್ಯತೆ ಇರುತ್ತೆ. ಸೊ ತಾವಿರುವಂತಹ ಜಾಗದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡ್ಬಹುದಾ? ಎಸ್ ಪ್ರೇಮ್, ಇನ್ನೇನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೆಲವೇ ಗಂಟೆಗಳು ಕೂಡ ಬಾಕಿ ಇದ್ದಾವೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಪ್ರಮುಖ ಹಾಟ್ಸ್ಪಾಟ್ ಆಗಿರ್ತಕ್ಕಂಥ ಕೋರಮಂಗಲ ಹಾಗೂ ಇಂದಿರಾನಗರ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿದೆ. ಅದರಲ್ಲೂ ಕೂಡ ಇಂದಿರಾನಗರದಲ್ಲಿ ಕೆಲವೊಂದಿಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ CCTV ಇರ್ಬೋದು, ವಾಚ್ ಟವರ್ಗಳ ಜೊತೆಗೆ ಇಲ್ಲಿ ಮಹಿಳಾ ರಕ್ಷಣೆ ಇರ್ಬೋದು, ಜೊತೆಗೆ ಕುಡಿದು ಟೈಟ್ ಆಗಿ ಬಿದ್ದವರಿಗೆ ಅಂದರೆ ಪಾರ್ಟಿಯಲ್ಲಿ ಅಸ್ವಸ್ಥಗೊಂಡವರನ್ನು ಇಲ್ಲಿ ಅವರನ್ನು ಮಲಗಿಸ್ಲಿಕ್ಕೆ ಇರ್ಬೋದು, ಜೊತೆಗೆ ಅವರಿಗೆ ಫಸ್ಟ್ ಏಡನ್ನು ನೀಡಲಿಕ್ಕೆ, ಪ್ರಥಮ ಚಿಕಿತ್ಸೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಒಂದು ಮಂಚ ಇರ್ಬೋದು, ದಿಮ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಇಂದಿರಾನಗರ 12th ಕ್ರಾಸ್ನಲ್ಲಿರ್ತಕ್ಕಂತಹ ಸಿಗ್ನಲ್ ಮೈಕ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂತಹ ಅಂದರೆ ಇಂದಿರಾನಗರದಲ್ಲಿಯೂ ಕೂಡ ಲಕ್ಷಾಂತರ ಜನ ಕೂಡ ಸೇರ್ತಾರೆ. ಸಾಕಷ್ಟು ಪಬ್ಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ವೆಹಿಕಲ್ಸ್ಗಳನ್ನು ಎಲ್ಲಿ ಪಾರ್ಕ್ ಮಾಡಬೇಕು, ಎಲ್ಲಿಂದ ಇಲ್ಲಿ ಅಂದರೆ ವಾಹನ ಸವಾರರಿಗೆ ಗೈಡ್ಲೈನ್ಸನ್ನು ಹೊರಡಿಸುವಂತಹ ನಿಟ್ಟಿನಲ್ಲಿ, ಮಾಹಿತಿಯನ್ನು ನೀಡುವಂತಹ ನಿಟ್ಟಿನಲ್ಲಿಯೂ ಕೂಡ ಇಲ್ಲಿ ಮೈಕ್ಗಳ ಮೂಲಕ ಅನೌನ್ಸನ್ನು ಮಾಡಲಿಕ್ಕೆ ಮೈಕ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಈ 2 ರೋಡ್ಗಳಲ್ಲಿಯೂ ಕೂಡ ಕಲರ್ಫುಲ್ ಆಗಿರ್ತಕ್ಕಂತಹ ಲೈಟಿಂಗ್ಗಳ ಅಲಂಕಾರಗಳನ್ನ ಕೂಡ ಮಾಡಲಾಗಿದೆ. ಹೀಗಾಗಿ ಇಂದಿರಾನಗರ ಇರ್ಬೋದು, ಕೋರಮಂಗಲದಲ್ಲಿರ್ತಕ್ಕಂತಹ ಪಬ್ಗಳಲ್ಲಿಯೂ ಕೂಡ ಪಾರ್ಟಿ ಮೋಡ್ ಇನ್ನೇನು ಮಧ್ಯಾಹ್ನ 2 ಗಂಟೆಯಿಂದಲೇ ಕೂಡ ಆರಂಭವಾಗುತ್ತೆ. ಹೀಗಾಗಿ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಲಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಒಟ್ಟಾರೆಯಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪಾರ್ಟಿ ಮೂಡ್ ಆನ್ ಆಗೋದಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು, ಕೊನೆಯ ಹಂತದ ಪ್ರಿಪ್ರೇಷನ್ಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ.